ಕ್ಷಮಿಸಿ ಬಿಡು ಜಗದ್ಗುರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಮಾನವತೆ ಸಾರಿದ ಮಠದ ಮರ್ಯಾದೆ ತೆಗೆದ ಕಾಮಿಸ್ವಾಮಿ, ವೀರಶೈವ ಧರ್ಮಕ್ಕೆ ಕಪ್ಪು ಚುಕ್ಕೆ ಇಟ್ನ ದಯಾನಂದ, ಸಾವಿರಾರು ವರ್ಷಗಳ ಪರಂಪರೆಗೆ ನಡೀತು ಮಹಾ ಅವಮಾನ. ಇದೇ ಹೊತ್ತಿನ ವಿಶೇಷ ಕ್ಷಮಿಸಿ ಬಿಡು ಜಗದ್ಗುರು. ಮಠ ಅಂದ್ರೆ ದೇವರ ವಾಸಸ್ಥಾನ ಅನ್ನೋ ನಂಬಿಕೆ ಇದೆ. ಪವಿತ್ರವಾದ ಮಠದಲ್ಲಿ ಅಪಚಾರ ಅಪಮಾನಗಳು ನಡೆಯಬಾರದು ಅನ್ನೋ ಒಂದು ನಿಯಮ. ಹೆಣ್ಣು ಅಲ್ಲಿ ಸಾಕ್ಷಾತ್ ದೇವತೆ, ಮಾತೆ ಅನ್ನೋ ನಂಬಿಕೆ ಶತಶತಮಾನಗಳಿಂದ ರೂಢಿಯಲ್ಲಿದೆ. ಆದ್ರೆ ಆ ಶತಶತಮಾನಗಳ ನಂಬಿಕೆಯನ್ನೇ ಬ್ರೇಕ್ ಮಾಡಿದ್ದಾನೆ ಶ್ರೀಶೈಲ ಮಠದ ಶಾಖಾ ಪೀಠವಾಗಿರೋ ಮದ್ದೇವಣ್ಣಾಪುರ ದೇವಸಿಂಹಾಸನದ ದಯಾನಂದ ಅನ್ನೋ ಕಾಮುಕ ಸ್ವಾಮೀಜಿ. ಹಾಗಾದರೆ ಪಂಚಪೀಠಗಳಲ್ಲಿ ಒಂದಾದ ಶ್ರೀಶೈಲ ಪೀಠದ ಪವಿತ್ರ ಪರಂಪರೆ ಏನು? ಇಲ್ಲಿದೆ ನೋಡಿ ಸ್ಪೆಷಲ್ ರಿಪೋರ್ಟ್. ಪವಿತ್ರ ಮಠದ ಸ್ವಾಮೀಜಿಯ ಅಪವಿತ್ರ ಕೆಲಸ. ನಟಿ ಜೊತೆ ಮಠದ ಸ್ವಾಮೀಜಿ ರಾಸಲೀಲೆ. ಯಾವುದು ಆಗಬಾರ್ದಿತ್ತೋ ಅದು ಆಗಿ ಹೋಗಿದೆ, ಯಾವುದು ನಡಿಬಾರ್ದಿತ್ತೋ ಅದು ನಡೆದು ಹೋಗಿದೆ, ಯಾವುದು ನಿಷಿದ್ಧವಾಗಿತ್ತೋ ಅದು ಜರುಗಿ ಹೋಗಿದೆ. ನಾಡಿನ ಅತ್ಯಂತ ಪುರಾತನ ಮಠಗಳಲ್ಲಿ ಒಂದಾದ ಶ್ರೀಶೈಲ ಪೀಠದ ಶಾಖಾ ಮಠವಾದ ಮದ್ದೇವಣ್ಣಾಪುರ ದೇವಸಿಂಹಾಸನ ಮಠದ ದಯಾನಂದ ಸ್ವಾಮಿ ಮತ್ತು ನಟಿಯ ರಾಸಲೀಲೆ ಬಹಿರಂಗವಾಗಿದೆ. ಪ್ರಿಯ ವೀಕ್ಷಕರೇ, ಮಠ ಅಂದ್ರೆ ದೇವರ ಸ್ಥಾನ ಅನ್ನೋ ನಂಬಿಕೆ ಇನ್ನೂ ಜನರಲ್ಲಿದೆ. ಮಠ ಅಂದ್ರೆ ಯಾವುದೇ ಅಪಚಾರ ನಡಿಬಾರ್ದು, ವ್ಯಭಿಚಾರ ನಡಿಬಾರ್ದು, ಅದೊಂದು ಅತ್ಯಂತ ಪವಿತ್ರವಾದ ಸ್ಥಳ ಅನ್ನೋ ನಂಬಿಕೆ ಜನರಲ್ಲಿದೆ. ಸಾವಿರಾರು ವರ್ಷಗಳಿಂದ ಅದೇ ರೆಸ್ಪೆಕ್ಟ್, ಅದೇ ಭಕ್ತಿ, ಅದೇ ಪ್ರೀತಿಯನ್ನ ಮಠಗಳ ಮೇಲೆ ಇಟ್ಟಿದ್ದಾರೆ ಜನ. ಹಾಗಾಗಿಯೇ ಇವತ್ತಿಗೂ ಮಠಗಳು ಜೀವಂತವಾಗಿವೆ. ಆದರೆ ದಯಾನಂದ ಸ್ವಾಮೀಜಿಯಂಥ ಕಾಮುಕರು ಮಾತ್ರ ಮಠದ ಪಾವಿತ್ರ್ಯಕ್ಕೆ ಮಸಿ ಬಳಿಯುವಂತ ಕೆಲಸ ಮಾಡ್ತಾನೆ ಇದ್ದಾರೆ. ಇದು ಕ್ಷಮಿಸಲಾರದ ಅಪರಾಧ ಅನ್ನೋದು ಭಕ್ತರ ಭಾವನೆ. ಹಾಗಾದ್ರೆ ಬೆಂಗಳೂರು ತಾಲೂಕಿನ ಯಲಹಂಕದ ಅತ್ಯಂತ ಪುರಾತನ ಮಠವಾಗಿರೋ ಮದ್ದೇವಣ್ಣಾಪುರ ದೇವಸಿಂಹಾಸನ ಮಠದ ಇತಿಹಾಸವೇನು, ಅದರ ಪಾವಿತ್ರ್ಯತೆ ಏನು, ಬನ್ನಿ ನೋಡೋಣ. ಯಲಹಂಕದ ಮದ್ದೇವಣ್ಣಾಪುರ ದೇವಸಿಂಹಾಸನ ಮಠ ಪಂಚಪೀಠಗಳಲ್ಲಿ ಒಂದಾದ ಶ್ರೀಶೈಲ ಪೀಠದ ಶಾಖಾ ಮಠ. ಶ್ರೀಶೈಲವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಭೂ ಕೈಲಾಸದಂತಿರುವ ಶ್ರೀಶೈಲ ಪಂಚಪೀಠಗಳಲ್ಲಿ 4ನೇ ಪೀಠವಾಗಿದೆ. ಈ ಪೀಠ ಸೂರ್ಯ ಸಿಂಹಾಸನವೆಂದೇ ಹೆಸರುವಾಸಿಯಾಗಿದೆ. ಶ್ರೀಶೈಲ ಪೀಠದ ಮೂಲ ಪುರುಷರು ಶ್ರೀ ಪಂಡಿತಾರಾಧ್ಯರು. ಶಿವನ ತತ್ಪುರುಷ ಮುಖ ಸಂಜಾತರಾದ ಶ್ರೀ ಜಗದ್ಗುರು ಪಂಡಿತಾರಾಧ್ಯರು ಪ್ರತಿಯೊಂದು ಯುಗದಲ್ಲಿಯೂ ಅವತರಿಸುತ್ತಾ ಬಂದಿದ್ದಾರೆ. ಶ್ರೀಶೈಲ ಪೀಠದಲ್ಲಿ 24 ಜಗದ್ಗುರುಗಳು ಪೀಠವನ್ನ ಅಲಂಕರಿಸಿದ್ದು, ಅದರಲ್ಲಿ 23ನೇ ಜಗದ್ಗುರುಗಳಾದ ಶ್ರೀ ವಾಗೀಶ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳ ಕಾಲ ಸ್ವರ್ಣ ಯುಗ ಎಂದೇ ಖ್ಯಾತಿ ಪಡೆದಿದೆ. ವೀರಶೈವ ಧರ್ಮವನ್ನ ವಿಶ್ವದಾದ್ಯಂತ ಪಸರಿಸುವಂತೆ ಮಾಡಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಹುಟ್ಟುಹಾಕಿ ಆ ಮೂಲಕ ಸಮಾಜದಲ್ಲಿ ಜ್ಞಾನ ಕ್ರಾಂತಿಗೆ ಮುನ್ನುಡಿ ಬರೆದವರು ಪಂಡಿತಾರಾಧ್ಯರು.
ಪೀಠದ ಪರಂಪರೆಯನ್ನ ಮುಂದುವರಿಸ್ತಾ ಇರೋದು ಶ್ರೀ 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 1008 ಸೂರ್ಯ ಸಿಂಹಾಸನಾಧೀಶ್ವರ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು. ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಅಪಾರ ಜ್ಞಾನಿಗಳು. ವೀರಶೈವ ಧರ್ಮ ಗ್ರಂಥವಾದ ಸಿದ್ಧಾಂತ ಶಿಖಾಮಣಿ ಮತ್ತು ಭಗವದ್ಗೀತೆ ತೌಲಾನಿಕ ಅಧ್ಯಯನವನ್ನ ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಚತುರ್ಭಾಷಾ ಪಂಡಿತರು, ಸಂಸ್ಕೃತ ವಿದ್ವಾಂಸರು, ವಾಗ್ಮಿಗಳೂ ಆಗಿರುವ ಮಹಾಸನ್ಯವರು ಈ ಹಿಂದೆ ಇದ್ದ ಉಮಾಪತಿ ಪಂಡಿತಾರಾಧ್ಯ ಜಗದ್ಗುರುಗಳವರ ಕರಕಮಲ ಸಂಜಾತರಾಗಿದ್ರು. ಪ್ರಸ್ತುತ ಮಹಾಸನ್ನಿಧಿಯವರು ಆಂಧ್ರ ಹಾಗೂ ಕರ್ನಾಟಕದ ನಡುವೆ ಉತ್ತಮ ಬಾಂಧವ್ಯವನ್ನ ಬೆಸೆಯುತ್ತಿದ್ದಾರೆ ಹಾಗೂ ಅನೇಕ ಪ್ರಗತಿಪರ ಕಾರ್ಯಗಳನ್ನು ಶ್ರೀಪೀಠದಲ್ಲಿ ಮಾಡುತ್ತಾ ಸದಾ ಧರ್ಮ ಕ್ರಿಯಾಶೀಲರಾಗಿ ಇಂದಿಗೂ ಜನಮಾನಸದಲ್ಲಿ ವಾಗೀಶ ಜಗದ್ಗುರುಗಳೇ ಅವತರಿಸಿದ್ದಾರೆ ಎಂಬ ನಂಬಿಕೆ ಇದೆ. ಇಂಥ ಸಾವಿರಾರು ವರ್ಷಗಳ ಭವ್ಯ ಪರಂಪರೆ ಇರೋ ಶ್ರೀಶೈಲ ಮಠದ ಶಾಖಾ ಮಠದ ದಯಾನಂದ ಸ್ವಾಮೀಜಿ ಅನ್ನೋ ಕಾಮಿ ನಟಿಯೊಬ್ಬಳ ಜೊತೆ ರಾಸಲೀಲೆ ಆಡಿ ಇಡೀ ಮಠದ ಹೆಸರಿಗೆ ಕಳಂಕ ತಂದು ಬಿಟ್ಟಿದ್ದಾನೆ. ಇದರಿಂದ ಮಠದ ಭಕ್ತರು ಅಕ್ಷರಶಃ ರೊಚ್ಚಿಗೆದ್ದಿದ್ದಾರೆ. ಶ್ರೀಶೈಲ ಪೀಠ ಪಂಚಪೀಠಗಳಲ್ಲಿ ಒಂದು. ಹಾಗಾದ್ರೆ ಪಂಚಪೀಠಗಳ ಪರಂಪರೆಯಾದ್ರೂ ಏನು? ನೋಡೋಣ ಸ್ಮಾಲ್ ಬ್ರೇಕ್ನ ನಂತರ. ಶ್ರೀಶೈಲ ಪೀಠ ಅತ್ಯಂತ ಪುರಾತನವಾದ ಪಂಚಪೀಠಗಳಲ್ಲಿ ಒಂದು. ಹಾಗಾದ್ರೆ ಸಾವಿರಾರು ವರ್ಷಗಳ ಭವ್ಯ ಪರಂಪರೆ ಇರೋ ಪಂಚಪೀಠಗಳು ಯಾವುವು? ಅವುಗಳ ಪರಂಪರೆ ಏನು? ಬನ್ನಿ ನೋಡೋಣ. ಪಂಚಪೀಠಗಳಲ್ಲಿ ಮೊದಲನೆಯದು ರಂಭಾಪುರಿ ಪೀಠ, ಎರಡನೆಯದು ಉಜ್ಜಯಿನಿ ಪೀಠ, ಮೂರನೆಯದು ಕೇದಾರ ಪೀಠ, ನಾಲ್ಕನೆಯದು ಶ್ರೀಶೈಲ ಪೀಠ ಮತ್ತು ಐದನೇದೇ ಕಾಶಿ ಪೀಠ. ರಂಭಾಪುರಿ ಪೀಠ ಪಂಚಪೀಠಗಳಲ್ಲಿ ಮೊದಲನೇ ಪೀಠವೇ ರಂಭಾಪುರಿ ಪೀಠ. ರಂಭಾಪುರಿ ಪೀಠದ ಮೂಲ ಪುರುಷ ಶ್ರೀ ರೇಣುಕಾಚಾರ್ಯರು. ಶ್ರೀ ರೇಣುಕಾಚಾರ್ಯರು ಆಂಧ್ರದ ಕೊಲ್ಲಿಪಾಕಿಯ ಶ್ರೀ ಸೋಮೇಶ್ವರ ಶಿವಲಿಂಗದಿಂದ ಅವತರಿಸಿ ನಂತರ ಧರ್ಮ ಪ್ರಚಾರಕ್ಕಾಗಿ ಹಿಮಾಚಲ ಪರ್ವತದಲ್ಲಿಯೇ ಒಂದು ಪೀಠವನ್ನ ಸ್ಥಾಪಿಸಿದ್ರಂತೆ. ಆ ಪೀಠವೇ ಇಂದು ವೀರ ಸಿಂಹಾಸನ ರಂಭಾಪುರಿ ಪೀಠ ಅಂತ ಹೆಸರುವಾಸಿಯಾಗಿರೋದು. ರೇವಣಸಿದ್ಧ ಒಂದು ಕಥೆಯ ಪ್ರಕಾರ ಆಂಧ್ರ ಪ್ರದೇಶದ ಕೊಲ್ಲಿಪಾಕೆಯ ಸೋಮನಾಥ ಲಿಂಗದಿಂದ ಮೂಡಿಬಂದು ಅವನು ಅನೇಕ ಪವಾಡಗಳನ್ನು ಮಾಡಿದ. ಅವನು ಹಾರಿ ಹೋಗ್ತಾ ಇದ್ದಂತೆ. ಅವನು ಹಾರಿ ಹೋಗಿ ಶ್ರೀಶೈಲಕ್ಕೆ ಹೋದ, ಹಿಮಾಲಯದ ಕೇದಾರಕ್ಕೆ ಹೋದ, ಆಮೇಲೆ ಸೊನ್ನಲಿಕೆಗೆ ಬಂದ. ಅವನು ಆಮೇಲೆ ಹಾರಿ ಬಂದು ಲಂಕಾಕ್ಕೆ ಹೋದ. ತಮಿಳುನಾಡಿಗೆ ಹೋಗಿ ಚೋಳಮಂಡಲದ ರಾಜಕುಮಾರಿಯರನ್ನ ಮದುವೆ ಆದ. ಹೀಗೆಲ್ಲ ಕಥೆಗಳಿವೆ. ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರಿನಲ್ಲಿ ರಂಭಾಪುರಿ ವೀರ ಸಿಂಹಾಸನ ಪೀಠವಿದೆ. ಇಲ್ಲಿನ ಜಗದ್ಗುರುಗಳು ವೀರ ಗೋತ್ರಾಧಿಪತಿಗಳಾಗಿದ್ದಾರೆ. ರಂಭಾಪುರಿ ಜಗದ್ಗುರುಗಳಾಗಿರೋದು ಜಗದ್ಗುರು ಪ್ರಸನ್ನ ರೇಣುಕಾ ವೀರ ಸೋಮೇಶ್ವರ ರಾಜದೇಶೀಕೇಂದ್ರ ಶಿವಾಚಾರ್ಯ ಭಗವದ್ಬದಂಗಳದವರು. ವಸುದೈವ ಕುಟುಂಬಕಂ ಎಂಬ ಮಂತ್ರವನ್ನ ಪೀಠದಲ್ಲಿ ಸಾಕಾರಗೊಳಿಸುತ್ತಿದ್ದಾರೆ. ಹಗಲಿರುಳು ಸಂಚರಿಸಿ ನಾಡಿನುದ್ದಕ್ಕೂ ಧರ್ಮ, ಸಂಸ್ಕಾರ ಮತ್ತು ಧಾರ್ಮಿಕ ಪ್ರಜ್ಞೆಗಳನ್ನ ಜನರಲ್ಲಿ ತುಂಬುತ್ತಾ ಬಂದಿದ್ದಾರೆ. ರಂಭಾಪುರಿ ಪೀಠದಲ್ಲಿ ನೂರಾರು ಜನ ವಿದ್ಯಾರ್ಥಿಗಳಿಗೆ ಅನ್ನ ದಾಸೋಹ, ಜ್ಞಾನ ದಾಸೋಹ ನೀಡುತ್ತಾ ಸಾವಿರಾರು ಜನರ ಬಾಳಿನಲ್ಲಿ ಜ್ಞಾನದ ಜ್ಯೋತಿಯನ್ನು ಬೆಳಗುತ್ತಿದ್ದಾರೆ. ಉಜ್ಜಯಿನಿ ಪೀಠ
ಉಜ್ಜಯಿನಿ ಪೀಠದ ಮೂಲ ಪುರುಷರು ಜಗದ್ಗುರು ಮರುಳಾರಾಧ್ಯರು. ಶಿವನ ವಾಮದೇವ ಮುಖದಿಂದ ಅವತರಿಸಿದವರು. ಮರುಳಾರಾಧ್ಯರು ಪರಶಿವನ ಅಪ್ಪಣೆಯ ಮೇರೆಗೆ ವೀರಶೈವ ಧರ್ಮವನ್ನ ಸ್ಥಾಪನೆ ಮಾಡ್ತಾರೆ. ಅಂದು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿದ್ದ ಈ ಪೀಠ ಈಗ ಕರ್ನಾಟಕಕ್ಕೆ ಸ್ಥಳಾಂತರವಾಗಿದೆ. ಪ್ರಸ್ತುತ 112ನೇ ಉಜ್ಜಯಿನಿ ಪೀಠಾಧ್ಯಕ್ಷರಾಗಿ ಶ್ರೀ 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 1008 ಜಗದ್ಗುರು ಸದ್ಧರ್ಮ ಸಿಂಹಾಸನಾಧೀಶ್ವರ ಅಭಿನವ ಸಿದ್ಧಲಿಂಗ ರಾಜ ದೇಶೀಕೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಧಿಕಾರ ವಹಿಸಿಕೊಂಡಿದ್ದಾರೆ. ಕೇದಾರ ಪೀಠ. ಹಿಮ ಶಿಖರಗಳ ತುತ್ತ ತುದಿಯಲ್ಲಿರೋದೇ ಕೇದಾರ ಪೀಠ. ಈ ಪೀಠ ವೈರಾಗ್ಯ ಪೀಠ ಎಂದೇ ಹೆಸರುವಾಸಿಯಾಗಿದೆ. ಜಗದ್ಗುರು ಏಕೋ ರಾಮಾರಾಧ್ಯರು ಕೇದಾರ ಪೀಠದ ಮೂಲ ಪುರುಷರು. ಶಿವನ ಅಘೋರ ಮುಖ ಸಂಜಾತರಾದ ಜಗದ್ಗುರು ಏಕೋ ರಾಮಾರಾಧ್ಯ ಶಿವಾಚಾರ್ಯರು ಶಿವನ ಆದೇಶದಂತೆ ದ್ರಾಕ್ಷಾರಾಮ ಕ್ಷೇತ್ರದ ಶ್ರೀ ಭೀಮನಾಥ ಲಿಂಗದಿಂದ ಅವತರಿಸಿ ವೀರಶೈವ ಮತವನ್ನ ಸಂಸ್ಥಾಪಿಸಿದ್ದಾರೆ. ಶ್ರೀ ಕೇದಾರ ಪೀಠದ ಪರಂಪರೆಯಲ್ಲಿ ಮಹಾನ್ ತಪಸ್ವಿಗಳು, ಯೋಗಿಗಳು, ಸಿದ್ಧಿ ಪುರುಷರು, ಅನೇಕ ಮಹಿಮಾನ್ವಿತ ಜಗದ್ಗುರುಗಳು ಅವತರಿಸಿದ್ದಾರೆ. ಕೇದಾರ ಪೀಠದಲ್ಲಿ 323 ಜಗದ್ಗುರುಗಳು ಪೀಠವನ್ನ ಅಲಂಕರಿಸಿದ್ದಾರೆ. ಪ್ರಸ್ತುತ 324ನೇ ಪೀಠಾಧ್ಯಕ್ಷರಾಗಿ ಶ್ರೀ 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 1008 ವೈರಾಗ್ಯ ಸಿಂಹಾಸನಾಧೀಶ್ವರ ರಾವಲ್ ಪದವಿ ವಿಭೂಷಿತ ಜಗದ್ಗುರು ಭೀಮಶಂಕರಲಿಂಗ ಶಿವಾಚಾರ್ಯರ ಮಹಾಸ್ವಾಮಿಗಳು ವೈರಾಗ್ಯ ಪೀಠದಲ್ಲಿ ವಿರಾಜಮಾನರಾಗಿದ್ದಾರೆ. ಕಾಶಿ ಪೀಠ. ಕಾಶಿ ಭಾರತದ ಆಧ್ಯಾತ್ಮ ರಾಜಧಾನಿ. 12 ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಕಾಶಿ ವಿಶ್ವನಾಥ ಕ್ಷೇತ್ರವೂ ಒಂದು. ಇಂಥ ಕಾಶಿ ಪೀಠ ಪಂಚಪೀಠಗಳಲ್ಲಿ ಕೊನೆಯ ಪೀಠವಾಗಿದೆ. ಕಾಶಿ ಪೀಠ ಜ್ಞಾನ ಸಿಂಹಾಸನ ಎಂದೇ ಪ್ರಸಿದ್ಧಿ ಪಡೆದಿದೆ. ಕಾಶಿ ಪೀಠದ ಮೂಲ ಪುರುಷರು ವಿಶ್ವಾರಾಧ್ಯರು. ವಿಶ್ವಾರಾಧ್ಯರು ಪ್ರತಿಯೊಂದು ಯುಗದಲ್ಲಿ ಅವತರಿಸುತ್ತ ಕೃತಯುಗದಲ್ಲಿ ಪಂಚಾಕ್ಷರ ಶಿವಾಚಾರ್ಯರಾಗಿ, ತ್ರೇತಾಯುಗದಲ್ಲಿ ಪಂಚವಕ್ತ್ರ ಶಿವಾಚಾರ್ಯರಾಗಿ, ದ್ವಾಪರ ಯುಗದಲ್ಲಿ ವಿಶ್ವಕರ್ಣ ಶಿವಾಚಾರ್ಯರಾಗಿ, ಕಲಿಯುಗದಲ್ಲಿ ವಿಶ್ವರಾಧ್ಯ ಶಿವಾಚಾರ್ಯ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆದಿದ್ದಾರೆ. ಪ್ರಸ್ತುತ 86ನೇ ಪೀಠಾಚಾರ್ಯರಾಗಿ ಶ್ರೀ 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 1008 ಜ್ಞಾನ ಸಿಂಹಾಸನದೇಶ್ವರ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾಶಿ ಪೀಠವನ್ನ ಅಲಂಕರಿಸಿದ್ದಾರೆ. ಪವಿತ್ರ ಗ್ರಂಥ ಸಿದ್ಧಾಂತ ಶಿಖಾಮಣಿ ಪ್ರಕಾರ ಗುರು ಅಂದ್ರೆ ಹೇಗಿರಬೇಕು ನೋಡೋಣ ಸ್ಮಾಲ್ ಬ್ರೇಕ್ನ ನಂತರ. ಒಬ್ಬ ಗುರುವಾಗಬೇಕು ಅಂದ್ರೆ, ಮಠದ ಪೀಠಾಧ್ಯಕ್ಷರಾಗಬೇಕು ಅಂದ್ರೆ ಕೆಲವು ಗುಣಗಳಿರಲೇಬೇಕು. ಆ ಗುಣಗಳು ಏನು ಅನ್ನೋದು ವೀರಶೈವ ಲಿಂಗಾಯತರ ಪವಿತ್ರ ಗ್ರಂಥವಾದ ಸಿದ್ಧಾಂತ ಶಿಖಾಮಣಿಯಲ್ಲಿ ಉಲ್ಲೇಖವಾಗಿದೆ. ಹಾಗಾದ್ರೆ ಏನು ಗುರುವಿನ ಕ್ವಾಲಿಟೀಸ್? ಬನ್ನಿ ನೋಡೋಣ. ಒಬ್ಬ ಗುರುವಾಗಬೇಕಾದ್ರೆ, ಮಠದ ಪೀಠಾಧ್ಯಕ್ಷರಾಗಬೇಕಾದ್ರೆ ಕೆಲವು ಗುಣಗಳು ಇರಲೇಬೇಕು. ಆ ಗುಣಗಳು ಏನು ಅನ್ನೋದು ವೀರಶೈವ ಲಿಂಗಾಯತರ ಪವಿತ್ರ ಗ್ರಂಥವಾದ ಸಿದ್ಧಾಂತ ಶಿಖಾಮಣಿಯಲ್ಲಿ ಉಲ್ಲೇಖವಿದೆ. ಹಾಗಾದ್ರೆ ಏನು ಗುರುವಿನ ಕ್ವಾಲಿಟೀಸ್? ಬನ್ನಿ ನೋಡೋಣ. ವೀರಶೈವ ಧರ್ಮ ರಾಮಾಯಣ ಮಹಾಭಾರತ ಕಾಲದಲ್ಲಿಯೂ ಇತ್ತು ಎಂಬುದಾಗಿ ಪುರಾಣಗಳಲ್ಲಿ ಉಲ್ಲೇಖವಿದೆ. ಅಲ್ಲದೆ ದ್ರಾವಿಡ ಸಂಸ್ಕೃತಿಗೆ ಮೂಲ ಪುರುಷರಾದ ಅಗಸ್ತ್ಯರಿಗೆ ರೇಣುಕಾಚಾರ್ಯರು ಶಿವದೀಕ್ಷೆ ನೀಡಿ ಶಿವತತ್ವವನ್ನ ಅನುಗ್ರಹಿಸಿದ್ರು. ಇದರಿಂದಲೇ ಪಂಚಪೀಠಗಳಿಗೆ ಯುಗ ಯುಗಗಳ ಪರಂಪರೆ ಇದೆ ಅಂತ ತಿಳಿದು ಬರುತ್ತೆ.
ಅಂದ್ರೆ ವೀರಶೈವ ಲಿಂಗಾಯತರಿಗೆ ಸಿದ್ಧಾಂತ ಶಿಖಾಮಣಿ ಗ್ರಂಥವೇ ಅತ್ಯಂತ ಪವಿತ್ರ ಗ್ರಂಥವಾಗಿದೆ. ವೀರಶೈವರು ಈ ಗ್ರಂಥದ ಒಳಮರ್ಮವನ್ನ ಅರಿತು ಜೀವನ ನಡೆಸಬೇಕು ಅನ್ನುವುದು ಜಗದ್ಗುರು ರೇಣುಕಾಚಾರ್ಯರ ಇಂಗಿತ. ಸಿದ್ಧಾಂತ ಶಿಖಾಮಣಿ ಗ್ರಂಥದಲ್ಲಿನ ಸಿದ್ಧಾಂತವು ದ್ವೈತಗಳ ಸಮನ್ವಯ. ಈ ಗ್ರಂಥವನ್ನ ರೇಣುಕಾ ಗೀತೆ ಅಂತಲೂ ರೇಣುಕಾಗಸ್ತ್ಯ ಸಂವಾದ ಗ್ರಂಥವೆಂದೂ ಕರೆಯುತ್ತಾರೆ. ಸಿದ್ಧಾಂತ ಶಿಖಾಮಣಿ ಗ್ರಂಥದಲ್ಲಿ ವೀರಶೈವ ಧರ್ಮದ ಆಚರಣೆಯ ಕುರಿತು ಶಾಸ್ತ್ರೋಕ್ತವಾಗಿ ತಿಳಿಸಲಾಗಿದೆ. ಸಿದ್ಧಾಂತ ಶಿಖಾಮಣಿ ಗ್ರಂಥದಲ್ಲಿ ಮಾನವರು ಬಾಹ್ಯ ಶುದ್ಧಿಗೆ ಹೆಚ್ಚಿನ ಆದ್ಯತೆ ನೀಡುವುದು ಸರಿಯಲ್ಲ. ಬದಲಿಗೆ ಆತ್ಮಶುದ್ಧಿಗೆ ಶಿವನನ್ನ ನೆನೆಯಬೇಕು. ಆಧ್ಯಾತ್ಮಿಕ ತತ್ವಗಳನ್ನ ಆಲಿಸಿ ಆತ್ಮ ಶುದ್ಧೀಕರಿಸಿಕೊಳ್ಬೇಕು. ಮನಸ್ಸು ಶುದ್ಧವಿದ್ದಾಗ ಮಾತ್ರ ಶಿವ ಒಲಿಯುತ್ತಾನೆ. ಶಿವನು ಆತ್ಮ ಹಾಗೂ ಅನಾತ್ಮ ಅಂತ ವಿಂಗಡಿಸಿ ಅನಾತ್ಮನನ್ನ ದೇಹದಿಂದ ಬೇರ್ಪಡಿಸಲು ಆಧ್ಯಾತ್ಮಿಕ ಸಾಹಿತ್ಯ ಮತ್ತು ಧರ್ಮೋಪದೇಶ ಆಲಿಸಿದಾಗ ಮಾತ್ರ ಮೋಕ್ಷ ಸಿಗುತ್ತೆ ಎಂಬ ಸಾರವಿದೆ. ಅಷ್ಟೇ ಅಲ್ಲ, ವೀರಶೈವ ಧರ್ಮದ ಮೂಲ ಗ್ರಂಥವಾದ ಸಿದ್ಧಾಂತ ಶಿಖಾಮಣಿಯಲ್ಲಿ ಗುರುವಾದವನು ಹೇಗಿರಬೇಕು ಅನ್ನೋ ಉಲ್ಲೇಖವೂ ಇದೆ. ಹಾಗಿದ್ರೆ ಹೇಗಿರಬೇಕು ಒಬ್ಬ ಗುರು? ವೀರಶೈವ ಲಿಂಗಾಯತರ ಪವಿತ್ರ ಗ್ರಂಥ ಸಿದ್ಧಾಂತ ಶಿಖಾಮಣಿ ಪ್ರಕಾರ ಗುರು ಪರಸ್ತ್ರೀಯನ್ನ ಕಣ್ಣೆತ್ತಿ ಕೂಡ ನೋಡಬಾರ್ದು. ಪರರ ವಸ್ತುವಿನ ಆಮಿಷಕ್ಕೆ ಬಲಿಯಾಗಬಾರ್ದು. ಗುರುವಿಗೆ ಧರ್ಮಕ್ಕೆ ಚ್ಯುತಿ ತರಬಾರ್ದು. ಸ್ತ್ರೀಯರೆಲ್ಲ ತಾಯಿ ರೂಪ, ಪೂಜ್ಯ ಭಾವನೆ ಇರಬೇಕು. ಸದಾ ಧರ್ಮ ಗ್ರಂಥ ಧರ್ಮ ಸಿದ್ಧಾಂತಗಳನ್ನೇ ಚಿಂತಿಸಬೇಕು. ಅಹಂಕಾರ, ಸ್ವಾರ್ಥ, ಅಸೂಯೆಗಳಿಂದ ಮುಕ್ತನಾಗಿರ್ಬೇಕು. ಸ್ವಹಿತಕ್ಕಿಂತ ಪರರ ಹಿತವೇ ಮುಖ್ಯವಾಗಿರಬೇಕು. ರಾಗ ದ್ವೇಷಗಳಿಂದ ಮುಕ್ತವಾಗಿರಬೇಕು. ಸಮಾಜದ ಹಿತವನ್ನೇ ಬಯಸುವ ಗುರುವಾಗಬೇಕು. ವೀರಶೈವ ಧರ್ಮದಲ್ಲಿ ಮೊದಲನೆಯದಾಗಿ ಸನ್ಯಾಸ ದೀಕ್ಷೆ ತೆಗೆದುಕೊಳ್ಬೇಕು. ಅಷ್ಟೇ ಅಲ್ಲ, ವೀರಶೈವ ಧರ್ಮದ ತತ್ವ ಸಿದ್ಧಾಂತವನ್ನ ಕಠಿಣವಾಗಿ ಅಳವಡಿಸಿಕೊಳ್ಬೇಕು. ವೀರಶೈವ ಧರ್ಮದಲ್ಲಿ ಯಾರು ಸನ್ಯಾಸಿಗಳಾಗ್ತಾರೋ, ಶಿವಾಚಾರ್ಯರಾಗ್ತಾರೋ, ಯಾರು ಜಗದ್ಗುರುಗಳಾಗ್ತಾರೋ ಅವರು ಕಾಮ, ಕ್ರೋಧ, ಮದ, ಮತ್ಸರಗಳೆಂಬ ಅರಿಷಡ್ವರ್ಗಗಳನ್ನ ತ್ಯಜಿಸಬೇಕು. ಗುರು, ಲಿಂಗ, ಜಂಗಮ, ಪ್ರಸಾದ, ಪಾದೋದಕ, ವಿಭೂಮಿ, ರುದ್ರಾಕ್ಷಿ, ಮಂತ್ರ ಎಂಬ ಅಷ್ಟವರಗಳನ್ನ ಅಳವಡಿಸಿಕೊಳ್ಬೇಕಂತೆ. ವೀರಶೈವ ಧರ್ಮದ ಅಷ್ಟಾವರಣಗಳಲ್ಲಿ ಪೂಜಿಸುವ ಲಿಂಗಕ್ಕೆ 2ನೇ ಸ್ಥಾನವಿದೆ. ಗುರುವಿಗೆ ಮೊದಲ ಸ್ಥಾನ ನೀಡಲಾಗಿದೆ. ಗುರು ಅಂದ್ರೆ ಸಾಕ್ಷಾತ್ ಪರಮಾತ್ಮ. ಜಗತ್ತಿನಲ್ಲಿರೋ ಎಲ್ಲಾ ಹೆಣ್ಣು ಮಕ್ಕಳನ್ನ ತಾಯಿಯಂತೆ ಕಾಣುವವನೇ ನಿಜವಾದ ಗುರು. ಸನ್ಯಾಸಿ ಅಂದ್ರೆ ಸರ್ವ ಸಂಘ ಪರಿತ್ಯಾಗಿ, ಎಲ್ಲ ಸಂಘಗಳಿಂದ ಮುಕ್ತನಾದವನೇ ಸನ್ಯಾಸಿ. ಸನ್ಯಾಸಿಯಾದವನು ಕಾಮ, ಕ್ರೋಧವನ್ನ ಹೆಚ್ಚಿಸುವ ಆಹಾರ ಪದಾರ್ಥಗಳನ್ನ ತ್ಯಜಿಸಬೇಕು. ಪಂಚೇಂದ್ರಿಯಗಳನ್ನ ಯಾರು ನಿಗ್ರಹಿಸ್ತಾರೋ ಅವನೇ ನಿಜವಾದ ಗುರು. ಸಂಸಾರಿ ಸನ್ಯಾಸಿಗೂ ಏನು ವ್ಯತ್ಯಾಸ ಅಂದ್ರೆ, ಸಂಸಾರಿ ಜಗತ್ತಿನ ಎಲ್ಲಾ ಜಂಜಾಟಗಳ ನಡುವೆ ಇರ್ತಾನೆ, ಆದ್ರೆ ಸನ್ಯಾಸಿ ಜಂಜಾಟದಿಂದ ದೂರ ಇರ್ತಾನೆ. ಆದ್ರೆ ಮದ್ದೇವಣಪುರ ದೇವ ಸಿಂಹಾಸನ ಮಠದ ಸ್ವಾಮೀಜಿ ದಯಾನಂದನ ರಾಸಲೀಲೆ ನೋಡಿದ್ರೆ ಪವಿತ್ರ ಗ್ರಂಥ ಸಿದ್ಧಾಂತ ಶಿಖಾಮಣಿಯಲ್ಲಿರೋ ಯಾವ ಗುಣವೂ ಇಲ್ಲ. ಗುರುವಿನ ಗುಣವೇ ಇಲ್ಲ. ಹಾಗಾಗಿಯೇ ನಟಿಮಣಿಯ ಕಾಮ ಪಾಶಕ್ಕೆ ಬಿದ್ದಿರೋದು, ಮಠದ ಹೆಸರಿಗೆ, ಪೀಠದ ಹೆಸರಿಗೆ ಕಳಂಕ ತಂದಿರೋದು. ದಯಾನಂದ ಮಾಡಿರೋ ತಪ್ಪನ್ನ ಜಗದ್ಗುರುಗಳು ಕ್ಷಮಿಸ್ತಾರ? ಖಂಡಿತ ಇಲ್ಲ ಅಂತಿದ್ದಾರೆ ಭಕ್ತರು. ಭಾರತ ದೇವರುಗಳ ದೇಶ, ಗುರುಗಳ ದೇಶ, ಪೀಠಾಧಿಪತಿಗಳ ದೇಶ. ಜನ ಈಗಲೂ ಅವರನ್ನ ನಂಬ್ತಾರೆ, ಆರಾಧಿಸ್ತಾರೆ, ಪೂಜಿಸ್ತಾರೆ. ಅದಕ್ಕೆ ಕಾರಣ ಸಮಾಜದ ಬಗ್ಗೆ ಅವರಿಗಿದ್ದ ಕಾಳಜಿ. ದುರಂತ ಏನಂದ್ರೆ, ಒಳ್ಳೆ ಸ್ವಾಮೀಜಿಗಳ ನಡುವೆ ದಯಾನಂದ ಸ್ವಾಮೀಜಿಯಂತಹ ಕೆಟ್ಟ ಸ್ವಾಮೀಜಿಗಳು ಹುಟ್ಕೊಳ್ತಾರೆ. ಇಂಥವರನ್ನ ಏನ್ ಮಾಡಬೇಕು? ಭಕ್ತರೇ ತೀರ್ಮಾನ ತಗೊಳ್ಬೇಕು ಅಲ್ವಾ?
ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.